ಯಾರೂ ಇರಬಾರ್ದು. ಒಂದು ಬೆಟ್ಟ ತುದಿಯಲ್ಲಿ ಹೋಗ್ಬಿಟ್ಟು ಟೆಂಟ್ ಹಾಕ್ಕೊಂಡು ಸಣ್ಣದಾಗಿ ಮಳೆ ಬೀಳ್ತಾ ಇರಬೇಕು. ಎಲ್ಲಿಗೋಗ್ಬೇಕು ಸರ್? ಇಲ್ಲಿ ಆರ್ ಟಿ ಆಫೀಸ. ಹಾಂ, ಆರ್ ಟಿ ಆಫೀಸಾ? ನಮ್ಮ ವಿಲೇಜ್ ಕಡೆ ಬಂದರೆ ಏನಿರುತ್ತೆ ಗೊತ್ತಾ ಲೊಕೇಶನ್ನು ನೋಡಿ. ನಿಜವಾಗ್ಲೂ ಬಂದಿದ್ದೀವಿ ಅಂತಂದರೆ ಇಂಥ ಟೈಮಲ್ಲಿ ಮಳೆ ಸೀಸನ್ ಆಗಲಿ ಚಳಿಗಾಲದಲ್ಲಾಗಲಿ ಈ ಕಡೆ ಬಂದಿದ್ದೀವಿ ಅಂತಂದರೆ ಊರ ಕಡೆ ನಮ್ಮ ತಾಯಣಿಗೂ ಕಂಡ್ರಿ ಮತ್ತೆ ಬೆಂಗಳೂರು ಬರೋಕ್ಕಂತೂ ಮನಸ್ಸೇ ಆಗಲ್ಲ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಆದರೆ ಏನು ಮಾಡೋದು, ಸಾಲಗಳು ಕೊರತೆಗಳು ಮತ್ತು EMIಗಳು ಅವು ಇವು ಎಲ್ಲ ನಮ್ಮನ್ನ ಎಳ್ಕೊಬಿಡ್ತಾವೆ. ಅಷ್ಟೇ ಬಿಟ್ಟರೆ ಈ ಹಳ್ಳಿ ಕಡೆ ಬಂದರೆ ಮಾತ್ರ ಎಷ್ಟು ಸುಖನಿದೆ, ಸುಖ ಜೀವನ. ಜೀವನ ಸಾರ್ಥಕ ಇದ್ದಂಗೆ ಇರುತ್ತೆ, ಪ್ರತಿಯೊಂದು ಕ್ಷಣನೂ ಹಂಗಿರುತ್ತೆ, ತುಂಬ ಸುಖವಾಗಿ. ಆದರೆ ಬೆಂಗಳೂರಲ್ಲಿ ನನ್ನ ಮಗಂದು ದುಡ್ಡು ಬರುತ್ತೆ, ಸಂಪಾದನೆ ಖರ್ಚಾಗುತ್ತೆ. ಅಷ್ಟೇ ಬಿಟ್ಟರೆ ಅಯ್ಯೋ ನಾನು ಹ್ಯಾಪಿ ಆಗಿದ್ದೀನಿಪ್ಪ ಇವತ್ತು ಅಂತಂತ ಯಾವತ್ತೂ ಅನ್ಸಲ್ಲ. ಅಟ್ಲೀಸ್ಟ್ ಇನ್ ಕೇಸ್ ಏನಾದರೂ ವೀಕೆಂಡ್ ಯಾರಾದರೂ, ಇವಾಗ ನನಗೆ ಅಂತಲ್ಲ ಬೇರೆ ಯಾರಿಗಾದ್ರೂ ಆಗಿರಲಿ, ವೀಕೆಂಡ್ ಬಂದಿದೆ ಅಂತಂದರೆ ಅವ್ರಿಗೆ ವೀಕೆಂಡ್ ಬಂದಿದೆ ಅನ್ನೋ ಖುಷಿನೇ ಇರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಣ್ಣೆ ಕುಡಿಯೋರ್ಗೆ ಬಿಟ್ರೆ